ಇನ್ನು ಲೋಕಸಭೆ ಮೊದಲ ಹಂತದ ಚುನಾವಣಾ ಪ್ರಚಾರ ಕಣ ದಿನದಿಂದ ರಂಗೇರ್ತಾ ಇದೆ. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಕುರುಡುಮಲೆ ವಿನಾಯಕನಿಗೆ ಮೊರೆ ಹೋಗಿದ್ದಾರೆ. ಇವತ್ತು ರಾಜಕಾರಣಿಗಳ ಅದೃಷ್ಟ ದೈವ ಅಂತಾನೆ ಕರೆಸಿಕೊಳ್ತಕ್ಕಂಥ ಕೋಲಾರದ ಕುರುಡುಮಲೆ ದೇವರಿಗೆ ಮೊರೆ ಹೋಗಿದ್ದಾರೆ. ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಪೂಜೆಯ ಬಳಿಕ ಕಾಂಗ್ರೆಸ್ನ ಪ್ರಜಾಧ್ವನಿ ಕಾರ್ಯಕ್ರಮ ಅಥವಾ ಯಾತ್ರೆಗೆ ಸಿಎಂ ಮತ್ತು ಡಿಸಿಎಂ ಚಾಲನೆ ಕೊಡ್ತಾರೆ. ಈಗಾಗಲೇ ಸಿಎಂ ಸ್ವಾಗತಕ್ಕೆ ಕಾದಿದ್ದಾರೆ. ಸಚಿವರು, ಶಾಸಕರು, ಮುಖಂಡರು ಎಲ್ಲರೂ ಕೂಡ. ಅದೆಲ್ಲ ಆದ ನಂತರ ಮುಳಬಾಗಿಲು ನಗರದ ದರ್ಗಾಗೆ ಇವರೆಲ್ಲ ಭೇಟಿ ಕೊಡ್ತಾರೆ. ಹಾಗೆಯೇ ಮುಳಬಾಗಿಲು ನಗರದಲ್ಲಿ 1 ಕಿಲೋಮೀಟರ್ ರೋಡ್ ಶೋ ಕೂಡ ಸಿಎಂ ಅಂಡ್ ಡಿಸಿಎಂ ನಡೆಸ್ತಾರೆ. ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ಅವರು ಮತಯಾಚನೆ ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್ ಪ್ರಚಾರ ಶುರು ಮಾಡಿತ್ತು. ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುರುಡುಮಲೆ ಸಿದ್ಧಿವಿನಾಯಕನ ಪೂಜೆಯನ್ನು ಮಾಡಿ ಅಧಿಕೃತವಾಗಿ ಪ್ರಚಾರವನ್ನು ಆರಂಭ ಮಾಡ್ತಾ ಇದ್ದಾರೆ. ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಮಾಡಿ, ವಿನಾಯಕನ ಪೂಜೆ ಮಾಡಿ ಈ ದೇಶಕ್ಕೆ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ನಾವು ನಮ್ಮ ಸಂಪ್ರದಾಯಂತೆ ದೇವಮೂರ್ಯ ಈ ಮುಳುಬಾಗಿಲಿನಲ್ಲಿ ಈ ಗಣೇಶನನ್ನು ಪೂಜೆ ಮಾಡಿ ಹಿಂದೆಲ್ಲ ನಾವು ಭಾಳ ಯಶಸ್ಸನ್ನು ಪಡೆದಿದ್ದೇವೆ. ಇವತ್ತು ಕೂಡ ಅದೇ ಸಂಪ್ರದಾಯನ ಪ್ರಾರಂಭ ಮಾಡಿ ನಾವು ಇಲ್ಲಿ ಚುನಾವಣಾ ಪ್ರಚಾರನ ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಎಲ್ಲ ಮೊನ್ನೆ ತಾನೇ ನಾಮಿನೇಷನ್ಸ್ ಎಲ್ಲ ಮುಗಿದಿದೆ. ಇವತ್ತು ನಾವು ಭಾಳ ಬಲಿಷ್ಠವಾಗಿ ನಾವು ಇಡೀ ರಾಜ್ಯ, ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಾವು ಕರ್ನಾಟಕ ರಾಜ್ಯ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡಿತಾ ಹೋಗೋಣ. ಎಸ್ ರವಿ, ಈಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಸದ್ಯ ಎಲ್ಲಿದ್ದಾರೆ ಮತ್ತೆ ಇವರ ಪ್ರಜಾಧ್ವನಿ ಯಾತ್ರೆಗೆ ಜನಸ್ಪಂದನೆ ಹೇಗಿದೆ? ಖಂಡಿತ ಅರವಿಂದ್, ಇವತ್ತು ಕೋಲಾರದಲ್ಲಿ ಪವರ್ ಶೋ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇವತ್ತು ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಕೆ ಆಯಿತು ಈಗಷ್ಟೇ. ಇನ್ನು ಈಗಾಗಲೇ ಏನು ಮುಳಬಾಗಿಲಿನಲ್ಲಿ ನಗರದಲ್ಲಿರುವಂಥ ದರ್ಗಾಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡೋದಾದರೆ ಈಗಾಗಲೇ ಡಿಸಿಎಂ, ಸಿಎಂ ಇಬ್ಬರು ಕೂಡ ಈ ಒಂದು ದರ್ಗಾಗೆ ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಾದ ಬಳಿಕ ಮುಳಬಾಗಿಲು ನಗರದಲ್ಲಿರುವಂಥ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಅದಾದ ನಂತರ ಏನು ಒಂದು ಪವರ್ ಶೋಗೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಪ್ರಜಾಧ್ವನಿ ಮತಯಾತ್ರೆ ಎರಡು ಆರಂಭ ಮಾಡೋದಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಇಲ್ಲಿ ಮುಳಬಾಗಿಲು ನಗರದಲ್ಲಿ 1 ಕಿಲೋಮೀಟರ್ಗೂ ಹೆಚ್ಚು ಏನು ರ್ಯಾಲಿಯನ್ನು ಮಾಡುವ ಮೂಲಕ ಏನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾತ್ರೆಯನ್ನು ಆರಂಭ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಇವತ್ತು ರಾಜ್ಯ ನಾಯಕರು ಕೋಲಾರದಲ್ಲಿ ಪವರ್ ಶೋಗೆ ಮುಂದಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದೆ, ಜೊತೆಗೆ ನಾವು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ರಾಜ್ಯದಲ್ಲಿ ಪಡಿತೇವೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇವತ್ತು ವಿನಾಯಕನಿಗೆ ಮೊರೆಯಾಗಿರ್ತಕ್ಕಂಥದ್ದು. ಅದರಂತೆ ದರ್ಗಾಗೆ ಭೇಟಿ ಕೊಟ್ಟು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈಗಾಗಲೇ ಪವರ್ ಶೋಗೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಏನು ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಅವರ ಪರವಾಗಿ ಕೋಲಾರ ಮುಳಬಾಗಿಲು ನಗರದಲ್ಲಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಕಾರ್ಯವನ್ನು ಇದರ ಮಧ್ಯದಲ್ಲಿ ಕೋಲಾರದಲ್ಲಿ ಕಾಂಗ್ರೆಸ್ ಭಿನ್ನಮತ ತಾರಕಕ್ಕೇರಿತ್ತು. ಇವತ್ತು ಕೂಡ ಅದು ರಿಫ್ಲೆಕ್ಟ್ ಆಯ್ತಾ ಅಥವಾ ಭಿನ್ನಮತ ಶಮನವಾಗಿದೆಯಾ? ಖಂಡಿತ ಅರವಿಂದ್, ಅದು ಕೂಡ ಇವತ್ತು ರಿಫ್ಲೆಕ್ಟ್ ಆಗ್ತಾ ಇದೆ. ಯಾಕಂದರೆ ಏನು ನಾಮಪತ್ರ ಸಲ್ಲಿಕೆ ಮಾಡುವ ವೇಳೆ KH ಮುನಿಯಪ್ಪ ಬಣದ ಮುಖಂಡರುಗಳು ಸೇರಿದಂತೆ KH ಮುನಿಯಪ್ಪನವರು ಪ್ರತ್ಯಕ್ಷ ಆಗಿದ್ರು. ಆದರೆ ಇವತ್ತು KH ಮುನಿಯಪ್ಪನವರು ಗೈರಾಗಿರ್ತಕ್ಕಂಥದ್ದು. ಇವತ್ತು ರಮೇಶ್ ಕುಮಾರ್ ಬಣದ ಜೊತೆಗೆ ರಮೇಶ್ ಕುಮಾರ್ ಅವರು ಪ್ರತ್ಯಕ್ಷ ಆಗಿದ್ದಾರೆ. ಆದರೆ KH ಮುನಿಯಪ್ಪನವರು ಇವತ್ತು ಗೈರಾಗಿರ್ತಕ್ಕಂಥದ್ದು. ಅಂದರೆ ಅವತ್ತು ರಮೇಶ್ ಕುಮಾರ್ ಅವರು ಗೈರಾಗಿದ್ರು, ಇವತ್ತು KH ಮುನಿಯಪ್ಪನವರು ಗೈರಾಗಿರ್ತಕ್ಕಂಥದ್ದು. ಅದರಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಗುಂಪುಗಾರಿಕೆ ಮುಂದುವರಿತಾನೆ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಹಲವು ದಿನಗಳಿಂದ ಕೂಡ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ ಇದಾಗಿರ್ತಕ್ಕಂಥದ್ದು. ಅವ್ರು ಬಂದಾಗ ಇವ್ರು ಬರಲ್ಲ, ಇವ್ರು ಬಂದಾಗ ಅವ್ರು ಬರಲ್ಲ. ಇವತ್ತು KH ಮುನಿಯಪ್ಪನವರು ಗೈರಾಗುವ ಮೂಲಕ ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಗುಂಪುಗಾರಿಕೆ ಭಿನ್ನಮತ ಇದೆ ಅನ್ನೋಂಥದ್ದು ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ರವಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈ ಭಿನ್ನಮತ ಶಮನ ಆಗಲಿಲ್ಲ ಅಂತಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕಷ್ಟ. ಮೊದಲು ಆ ಕಡೆ ಕಾಂಗ್ರೆಸ್ ನಾಯಕರು ಗಮನ ಕೊಡಬೇಕು, ಕೆಲಸ ಮಾಡಬೇಕು. ಇಲ್ಲೇ ಆದ್ರೆ ಕಾಂಗ್ರೆಸ್ ಆಗೋದು. ಸರ್, ಇಬ್ಬರು ಜಗಳದಲ್ಲಿ ಅಭ್ಯರ್ಥಿ ಬಲಿಪಶು ಆಗ್ತಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸರ್. ಇಬ್ಬರು ಜಗಳದಲ್ಲಿ ಅಭ್ಯರ್ಥಿ ಬಲಿಪಶು ಆಗ್ತಾರೆ ಅನ್ನೋ ಯಾರಿಗೂ ಜಗಳ ಇಲ್ಲ, ಜಗಳ ಎಲ್ಲ ನಿಮ್ಮ ಮಧ್ಯೆ ಇದೆ. ನಮ್ಮ ಮಧ್ಯೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಕಾಂಗ್ರೆಸ್ಸಿಗರಾಗಿದ್ದೀವಿ. ದೇಶ ಉಳಿಬೇಕಾಗಿದೆ, ಸಂವಿಧಾನ ಉಳಿಬೇಕು. ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಬೇಡಿ. ಓಕೆ, ಎಲ್ಲ ಒಗ್ಗಟ್ಟಾಗಿದ್ದಾರಂತೆ ಇವರೆಲ್ಲರೂ ಕೂಡ. ಹಾಗಾಗಿ ಏನು ತೊಂದರೆ ಇಲ್ಲ ಅಂತ. ಅಷ್ಟಿಲ್ದೇ ಮೊನ್ನೆ ನಾಮಪತ್ರ ಸಲ್ಲಿಕೆ ಮಾಡಬೇಕಾದ್ರೆ ಮುನಿಯಪ್ಪ ಟೀಮ್ ಬಂತು, ಇವತ್ತು ರಮೇಶ್ ಕುಮಾರ್ ಟೀಮ್ ಬಂದಿದೆ, ಅವ್ರು ಆಬ್ಸೆಂಟ್ ಆಗಿದ್ದಾರೆ. ಎಲ್ಲ ಎದ್ದು ಕಾಣ್ತಾ ಇದೆ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತಾರಲ್ಲ, ಆದರೂ ರಮೇಶ್ ಕುಮಾರ್ ಅವರು ನಾವು ಏನೂ ಇಲ್ಲ ಅಂತ ತೇಪೆ ಹಚ್ತಾರೆ.